ಹಲೋ. ಹಲೋ ನಿಧಿ. ಹೇಳಕ್ಕ. ಹಾಂ, ನೀನು ಕಳಿಸಿರೋ ಇಂಜೆಕ್ಷನ್ ಬಾಟಲ್ಗಳನ್ನ ನಾನೀಗ ರೀಪ್ಲೇಸ್ ಮಾಡ್ತಾ ಇದ್ದೀನಿ. ಗುಡ್ ಗುಡ್ ಮಾಡು. ಈ ಇಂಜೆಕ್ಷನ್ಗಳಿಂದ ಅತ್ತೆಗೇನು ಪ್ರಾಬ್ಲಮ್ ಆಗಲ್ಲ ತಾನೆ? ಅಕ್ಕ, ಅದೆಲ್ಲ ಮಲ್ಟಿ ವಿಟಮಿನ್ ಇಂಜೆಕ್ಷನ್ಸು. ಅದರಿಂದ ಹೆಲ್ತ್ ಇಂಪ್ರೂವ್ ಆಗುತ್ತೆ ಅಷ್ಟೇ, ಬೇರೆ ಯಾವ ಸೈಡ್ ಎಫೆಕ್ಟ್ಸು ಇರಲ್ಲ. ಮಾವ, ಗೊಂಬೆ ಮನೆ ಸಿದ್ಧ ಆಯ್ತು. ಟೈಮ್ ಚೆನ್ನಾಗಿದ್ಯಾ ನೋಡಿ, ಪೂಜೆ ಶುರು ಮಾಡ್ಬೇಡ. ಅರ್ಚನಾ, ಇನ್ನೊಂದು ಅರ್ಧ ಗಂಟೆಯಲ್ಲಿ ಶುಭ ಮುಹೂರ್ತ ಸ್ಟಾರ್ಟ್ ಆಗುತ್ತೆ. ಆವಾಗ ಪೂಜೆ ಮಾಡೋಣ. ಸರಿ ಮಾವ, ಅಷ್ಟರಲ್ಲಿ ನನಗೊಂದು ಮುಖ್ಯವಾದ ಕೆಲಸ ಇದೆ, ಮುಗಿಸ್ ಬಂದ್ಬಿಡ್ತೀನಿ. ಗೊಂಬೆಗಳಿಗೆ ಜೀವ ಇರಲ್ಲ, ಅದೊಂದು ಆಟ ಆಡೋ ವಸ್ತು ಅಷ್ಟೇ ಅನ್ನೋ ನನ್ನ ಅಭಿಪ್ರಾಯನ ನೀನ್ ಬದಲು ಮಾಡ್ಬಿಟ್ಟೆ. ನಿನ್ನನ್ನು ಇಟ್ಕೊಂಡು ಎಷ್ಟೆಲ್ಲ ಆಟ ಆಡ್ಬೋದು ಅನ್ನೋದನ್ನ ದೇವಿಯಿಂದ ನಾನು ಕಲಿತೆ. ಅದನ್ನೇ ಅವಳಿಗೆ ತಿರುಗು ಬಾಣ ಮಾಡಿದೆ. ಅವಳು ಪಾಠ ಕಲ್ತ್ಲು. ನೀನಿಟ್ಟಿದ ಭಯಕ್ಕೆ ದೇವಿ ನಡ್ಗ್ ಹೋಗ್ಬಿಟ್ಲು, ಪಾಠ ಕಲ್ತ್ಲು. ಥ್ಯಾಂಕ್ ಯು ಗೊಂಬೆ. ಇನ್ಮೇಲೆ ನಿನಗೆ ವಿಕಾರದ ರೂಪ ಬೇಡ. ಮುಂಚೆ ಹೇಗೆ ಅಂದವಾಗಿ ಕಾಣ್ತಿದ್ಯೋ ಅದೇ ತರ ರೆಡಿ ಮಾಡ್ಬಿಡ್ತೀನಿ ನಿನ್ನನ್ನ. ನನಗ್ ಸಹಾಯ ಮಾಡಿರೋ ನಿನ್ನನ್ನ ದಸರಾ ಗೊಂಬೆಗಳ ಜೊತೆ ಕೂರಿಸ್ತೀನಿ, ಪೂಜೆ ಮಾಡ್ತೀನಿ. ಇಷ್ಟು ದಿನ ನನ್ನ ಹೆದರಿಸಿದ್ದು ಮಾಧುರಿ ಆತ್ಮ ಅಲ್ವಾ, ನೀನಾ? ಒಬ್ರನ್ನ ಯಾಮರ್ಸೋದ್ರಲ್ಲಿ ನನ್ನನ್ನ ಮೀರ್ಸೋರ ಇಲ್ಲ ಅನ್ಕೊಂಡ್ರೆ ನೀನು ನನ್ನಂತೊಳಗೆ ಗಂಜಿ ಕುಡಿಸ್ಬಿಟ್ಟಲ್ಲ. ಅವತ್ತು ಆ ಹಾಳಾದ ಗೊಂಬೆ ಭಯಕ್ಕೆ ಎಲ್ರ ಕೋಣೆ ಬಾಗಿಲು ಬಡ್ದೆ. ಅಮ್ಮ ಅಮ್ಮ ಬಾಗಿಲು ತೆಗಿಯಮ್ಮ. ಚಿಕ್ಕಪ್ಪ ಚಿಕ್ಕಮ್ಮ, ರಾಣ ರಾಣ, ಕಪಿಲ್ ಕಪಿಲ್, ಯಾರು ಬರ್ಲಿಲ್ಲ. ನೀನ್ ಮಾತ್ರ ಚಕ್ ಅಂತ ಬಂದೆ. ದೇವಿ, ಅಯ್ಯೋ, ಆಗ್ಲೇ ನನ್ಗೆ ನಿನ್ಮೇಲೆ ಅನುಮಾನ ಬರ್ಬೇಕಿತ್ತು. ಛೇ, ಯಾವ ಮಾರ್ಬಿಟ್ಟೆ. ಅದು ಪ್ರತಿಫಲವಾಗಿ ಹೇಳೋ. Sare va pa ba 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 pa da ma re ma ga re sa. Sare va pa ba 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 pa da re ga ma re ma ga re sa. ಎಲ್ರು ಬಂದಾಯ್ತು, ಆದ್ರೆ ಮುಖ್ಯವಾದವರು ಇನ್ನೂ ಬಂದಿಲ್ಲ. ಬಂದೆ 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 ಮಾವ.
ರಚ್ಚು ಇರೋ ಗೊಂಬೆಗಳು ಸಾಲದು ಅಂತ ಇದ್ಯಾವುದೋ ಹೊಸ ಗೊಂಬೆ ಹಿಡ್ಕೊಂಬಂದಿದ್ಯಾ? ಇದು ನಂಗೆ ತುಂಬಾ ಇಷ್ಟ ಆಗಿರೋ ಗೊಂಬೆ, ನನ್ನ ಫ್ರೆಂಡ್ ಅಂತಾನೆ ಅನ್ಕೊಳ್ಳಿ. ದೇವಿ, ಏನ್ ಚಿಕ್ಕಮ್ಮ? ಗುರೂಜಿ ಬಂದು ಹೋದ್ಮೇಲೆ ಮತ್ತೆ ಆತ್ಮ ಕಾಟ ಕೊಟ್ಟಿಲ್ಲ ಅಲ್ವಾ ನಿನ್ಗೆ? ಇಲ್ಲ. ಪೂಜೆ ಶುರು ಮಾಡೋಣವಾ? ರಚ್ಚು ಬೇಗ ಶುರು ಮಾಡು, ನಾವು ಅಂಗಡಿಗೆ ಹೋಗ್ಬೇಕು. ಹಬ್ಬದ ದಿನ ಅಲ್ವಾ, ರಶ್ ಜಾಸ್ತಿ ಇರುತ್ತೆ. ಗಂಟೆ ಗಟ್ಲೆ ಮಾಡಕ್ ಹೋಗ್ಬೇಡಿ, ಬೇಗ ಬೇಗ ಮುಗಿಸ್ಬಿಡಿ. ಪೂಜೆನ ನಾವು ಮಾಡೋದಕ್ಕಿಂತ ಮನೆಯವರೆಲ್ಲ ಮಾಡಿದ್ರೇನೆ ಚಂದ. ಬಾಮ್ನಿ ಅತ್ತೆ, ಕನಕಾಂಬ್ರಿ ಅತ್ತೆ, ಬನ್ನಿ. ನಿಧಿ, ನಿಮ್ ಫ್ರೆಂಡ್ ಬರ್ಡೇನಾ? ಗಿಫ್ಟ್ ಬಾಕ್ಸ್ ರೆಡಿ ಮಾಡ್ತಿದ್ಯಾ? ಇಲ್ಲ ಅಮ್ಮ, ರಚನಾ ಅಕ್ಕಂಗೆ ಗಿಫ್ಟ್. ರಚನನ್ಗ ಅವಳ ಬರ್ಡೇ ಈಗ ಬರಲ್ವಲ್ಲ? ಇದು ಬರ್ಡೇ ಗಿಫ್ಟ್ ಅಲ್ಲ ಡ್ಯಾಡ್. ಮತ್ತೆ ನವರಾತ್ರಿ ಶುರುವಾಗ್ತಿದೆ ಅಲ್ಲ, ಅಕ್ಕ ಮನೇಲಿ ಗೊಂಬೆ ಕೂರಿಸ್ತಾ ಇದ್ದಾಳಂತೆ. ಅದಕ್ಕೆ ನಮ್ ಕಡೆಯಿಂದನೂ ಒಂದಷ್ಟು ಗೊಂಬೆಗಳನ್ನ ಗಿಫ್ಟ್ ಹಾಕೊಡೋಣ ಅಂತ ಪ್ಯಾಕ್ ಮಾಡಿದೀನಿ. ನನಗೂ ರಚ್ಚು ಫೋನ್ ಮಾಡಿದ್ಲು ಬನ್ನಿ ಅಂತ, ಆದ್ರೆ ಹೋಗಕ್ ಆಗ್ತಾ ಇಲ್ಲ. ನೀನೇ ಹೋಗಿ ನಮ್ ಪರವಾಗಿ ಕೊಟ್ಬಿಡಮ್ಮ. ಸರಿ ಡ್ಯಾಡ್. ಯಾರು ಎಲ್ಗೂ ಹೋಗೋ ಅವ್ರ ಮನೆ ಹಬ್ಬನ ಅವ್ರು ಮಾಡ್ಕೊಳ್ಳಿ, ನಾವೇನ್ ಹೋಗಿ ಭಾಗವಹಿಸೋದೇನ್ ಬೇಡ. ನಮ್ಮನೇಲಿ ಗೊಂಬೆ ಕೂರಿಸುವ ಪದ್ಧತಿ ಇಲ್ಲ. ಅಲ್ಲಿಗೆ ಹೋಗಿ ನೋಡ್ಕೊಂಡ್ ಬಂದ್ರೆ ನಿಧಿಗೂ ನಮ್ ಸಂಪ್ರದಾಯ ಕಲೆ ಬಗ್ಗೆ ಎಲ್ಲ ಗೊತ್ತಾಗತ್ತಲ್ವಾ? ಅದಕ್ಕೆ ರೀ, ಅಕ್ಕ ಬೇಡ ಅಂತಾರಲ್ಲ, ಬಿಟ್ಬಿಡಿ. ದೊಡ್ಡಮ್ಮ, ನಾನು ಅಲ್ಲೇನು ಜಾಸ್ತಿ ಗೊತ್ತಿರಲ್ಲ. ಈ ಗಿಫ್ಟ್ ನ ಕೊಟ್ಟ ತಕ್ಷಣ ನಾನು ವಾಪಸ್ ಬಂದ್ಬಿಡ್ತೀನಿ. ಹೋಗೋದ್ ಬೇಡ ಅಂತ ನಾನು ಹೇಳ್ತಾ ಇದ್ದೀನಿ. ನಿನ್ನ ಮಾತಿಗೆ ನಾನು ಬೆಲೆ ಕೊಡಲ್ಲ. ಹೋಗ್ತೀವಿ ಅನ್ನೋದಿದೆ, ನಿಮ್ಮಿಷ್ಟ. ನಿಧಿ, ಬೇಡ ಬೇಡಮ್ಮ, ಅತ್ತಿಗೆ ಮಾತನ್ನ ಮೀರೋದ್ ಬೇಡ. ಅಯ್ಯೋ ದೇವ್ರೆ, ಮಕ್ಕಳ ಸಣ್ಣ ಸಣ್ಣ ಸಂತೋಷನೂ ಕಿತ್ಕೋತಾ ಇದ್ದೀನಲ್ಲ ನಾನು. ಎಲ್ಲ ಆ ದೇವಿಯಿಂದ.
ಇವಳನ್ನ ನಾನು ಹೇಗಾದ್ರೂ ಕಾಪಾಡ್ಕೋತೀನಿ. ರಚನಾನ ಆ ದೇವಿಯಿಂದ ಕಾಪಾಡೋರು ಯಾರು? ಅಮ್ಮ ದುರ್ಗಾ ಮಾತೆ, ನೀನೇ ನನ್ನ ಮಗಳನ್ನ ಆ ದುಷ್ಟಶಕ್ತಿಯಿಂದ ಕಾಪಾಡಬೇಕು. ಹಲೋ ಹಲೋ ನಿಧಿ, ಹೇಳಕ್ಕ. ನೀನು ಕಳಿಸಿರೋ ಇಂಜೆಕ್ಷನ್ ಬಾಟಲ್ಗಳನ್ನ ನಾನೀಗ ರೀಪ್ಲೇಸ್ ಮಾಡ್ತಾ ಇದ್ದೀನಿ. ಗುಡ್ ಗುಡ್ ಮಾಡು. ಈ ಇಂಜೆಕ್ಷನ್ಗಳಿಂದ ಅತ್ತೆಗೇನು ಪ್ರಾಬ್ಲಮ್ ಆಗಲ್ಲ ತಾನೆ? ಅಕ್ಕ, ಅದೆಲ್ಲ ಮಲ್ಟಿ ವಿಟಮಿನ್ ಇಂಜೆಕ್ಷನ್ಸು. ಅದರಿಂದ ಹೆಲ್ತ್ ಇಂಪ್ರೂವ್ ಆಗುತ್ತೆ ಅಷ್ಟೇ, ಬೇರೆ ಯಾವ ಸೈಡ್ ಎಫೆಕ್ಟ್ಸು ಇರಲ್ಲ. ನಾನು ನಮ್ಮ ಡೀನ್ ಹತ್ರ ಕನ್ಸಲ್ಟ್ ಮಾಡೆ ಅದನ್ನೆಲ್ಲ ನಿನಗೆ ಕಳಿಸ್ಕೊಟ್ಟಿರೋದು. ಸರಿ ನಿಧಿ, ನಾನು ಆಮೇಲೆ ಕಾಲ್ ಮಾಡ್ತೀನಿ. ಸರಿ ಅಕ್ಕ.